ತಿಮ್ಮೇಗೌಡರು ಸರ್ಗೆ ಮೇಕೆದಾಟು ವಿಚಾರಕ್ಕೆ ಬಂದಾಗ ಆದ್ಯತೆ ಅಂತ ಬಂದಾಗ ಮೊದಲು ಕುಡಿಯೋ ನೀರು, ಅದಾದ್ಮೇಲೆ ಕೃಷಿ ಅನ್ನೋದು ನಮಗೆ ಗೊತ್ತಿರೋ ವಿಚಾರ. ಈ ನ್ಯಾಯಮಂಡಳಿಗಳು ಕೂಡ ಅದೇ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳೋದು. ಈಗ ನಮ್ ಬೇಡಿಕೆ ಅದೇ ಅಲ್ವಾ? ಮೇಕೆದಾಟು ಮಾಡ್ತಿರೋದು ಯಾಕೆ? ಕುಡಿಯೋ ನೀರಿಗೆ. ತಮಿಳುನಾಡು ಆಕ್ಷೇಪ ಏನು? ನಮ್ ಕೃಷಿಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ. ಹಿಂಗಾಗಿ ಮೇಕೆದಾಟು ಹಂಗ್ ಟೆಕ್ನಿಕಲಿ ನೋಡಿದ್ರೆ ಸುಲಭ ಆಗ್ಬೇಕು ಕರ್ನಾಟಕಕ್ಕೆ, ಬಟ್ ಯಾಕೆ ಇನ್ನೂ ಕಾಂಪ್ಲಿಕೇಟೆಡ್ ಅಂತ? ಬೇಸಿಕ್ ಆಗಿ ನೋಡಮ್ಮ, ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ತೊಂದರೆ ಆಗಲ್ಲ. ಯಾಕೆಂದ್ರೆ ನಾವು ಇರಿಗೇಷನ್ ಪರ್ಪಸ್ಗೆ ಅದನ್ನ ಮಾಡ್ತಿಲ್ಲ. ಕುಡಿಯೋ ನೀರು, ಅದರಲ್ಲೂ ಟ್ರಿಬ್ಯುನಲ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳೆದಿದೆ, ಅದರಲ್ಲಿ ಪೂರ್ಣವಾಗಿ ಬೆಂಗಳೂರಿನ ಕುಡಿಯೋ ನೀರಿನ ಅವಶ್ಯಕತೆನ ಪರಿಗಣಿಸಿಲ್ಲ ಪೂರ್ಣವಾಗಿ. ಅದು ಒಂದು. ಅದಕ್ಕೆ ಮೇಕೆದಾಟ ಆದ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸರಬರಾಜು ಆಗ್ತದೆ, ಅಂದ್ರೆ ಅಟ್ಲೀಸ್ಟ್ ಪೂರ್ಣವಾಗಾದ್ರೂ ಆಗ್ತದೆ. ಈಗ ಕಾವೇರಿ ನೀರು ಬೆಂಗಳೂರಿನ ಎಲ್ಲಾ ಪ್ರದೇಶಗಳಿಗೂ ಹೋಗ್ತಾ ಇಲ್ಲ. ಹಾಗಾಗಿ ಮೇಕೆದಾಟು ಅವಶ್ಯಕತೆ ಇದೆ. ಎರಡನೇದೇನು ಅಂದ್ರೆ ಅಲ್ಲಿ ವಿದ್ಯುತ್ ಉತ್ಪಾದನೆಗೂ ಅವಕಾಶ ಇದೆ ಮೇಕೆದಾಟಲ್ಲಿ. ಇದು ಹಿಂದೆನೆ ಆಗ್ಬೇಕಾಗಿತ್ತು. ನೋಡಿ, ನಮ್ಗೆ ತಮಿಳ್ನಾಡಿಗೆ ಬಿಡಬೇಕಾದ ನೀರು ಟ್ರಿಬ್ಯುನಲ್ ಆದೇಶ ಆಗಲಿ, ನಾನು ಟ್ರಿಬ್ಯುನಲ್ ಆದೇಶದ ಅನುಸಾರ ಅಂದ್ರೆ ಟ್ರಿಬ್ಯುನಲ್ ಫಾರ್ಮ್ ಆದಾಗ 1919 ನಾನು ಕೋಲಾರ ಡೆಪ್ಟಿ ಕಮಿಷನರ್ ಆಗಿದ್ದೆ. ಆಮೇಲೆ ನಾನು ಕಾವೇರಿ ನಿಗಮಕ್ಕೆ ಬಂದಾಗ ಟ್ರಿಬ್ಯುನಲ್ ನಲ್ಲಿ ಏನೇನು ಡಿಸ್ಕಷನ್ ಆಯ್ತು ಅದೆಲ್ಲ ಅದೇ ವಕೀಲರ ಜೊತೆ ಚರ್ಚೆ ಮಾಡಿ, ಇವ್ರು ಹೇಳಿದ್ರಲ್ಲ ಮೋಹನ್ ಕಾತರ್ಕಿ, ಅವರ ಸಂಪರ್ಕದಲ್ಲಿದ್ದು ನಾನು ವಿಚಾರ ಮಾಡ್ತಾ ಇದ್ದೆ. ಬೇಸಿಕ್ ಆಗಿ ಏನಾಗಿದೆ, ಮೇಕೆದಾಟಿಂದ ತಮಿಳ್ನಾಡಿಗೆ ತೊಂದರೆ ಇಲ್ಲ. ಮೊನ್ನೆ ಅವ್ರು ಏನ್ ಡಿಸಿಷನ್ ಮಾಡಿದ್ದಾರೆ ತಮಿಳ್ನಾಡು ಅಸೆಂಬ್ಲಿನಲ್ಲಿ, ಅದು ಕರ್ನಾಟಕ ಸರ್ಕಾರಕ್ಕೆ ಬೈಂಡಿಂಗ್ ಅಲ್ಲ. ನೋಡಿ, ಪಕ್ಷಾತೀತವಾಗಿ ಮಾತಾಡ್ಬೇಕಾದ್ರೆ, ನಾನೊಬ್ಬ IAS ಅಧಿಕಾರಿ, ಪಕ್ಷಾತೀತವಾಗಿ ಮಾತಾಡ್ಬೇಕಾದ್ರೆ ನಾನು ಅನೇಕ ಸರ್ಕಾರಗಳ, ವಿವಿಧ ಪಕ್ಷಗಳ ಸರ್ಕಾರಗಳ ಇದ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ನಾನು ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಸರ್ಕಾರ ಆಗಲಿ ಒಂದು ನಿರ್ಧಾರ ತಗೊಳ್ಬೇಕಾದಾಗ ನಮ್ಮ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ದಂಗೆ ತಜ್ಞರನ್ನ ಸಮಾಲೋಚನೆ ಮಾಡಿ ಮತ್ತು ಸಾಧಕ ಬಾಧಕಗಳು, ಕಾನೂನಿನ ಇದನ್ನ ವಿಚಾರಗಳು ಚರ್ಚೆ ಮಾಡಿ, ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ ಟ್ರಿಬ್ಯುನಲ್ ನಲ್ಲಾಗ್ಲಿ ಅಪಿಯರ್ ಆಗ್ತಾ ನಮ್ಮ ಕರ್ನಾಟಕ ಕೇಸ್ ಬಗ್ಗೆ ಅಪಿಯರ್ ಆಗ್ತಾ ಇರ್ತವ್ರಿಗೆ ನಾವು ಸಲಹೆ ಮತ್ತು ಮಾರ್ಗದರ್ಶನ ಕೊಡ್ತೀವಿ. ಅದರ ಮೇಲೆ ನಮ್ಮ ಬ್ರಿಜೇಶ್ ಕಾಳಪ್ಪ ಅವರು ರೆಪ್ರೆಸೆಂಟ್ ಮಾಡ್ತಿದ್ರು ನಮ್ಮ ಕಾವೇರಿ ಇಶ್ಯೂ ಆಗಲಿ ಮಹದಾಯಿ ಇಶ್ಯೂ ಆಗಲಿ ಮೊದಲಿಂದ. ಆದ್ರೆ ಒಂದೇನಾಗತ್ತೆ ಅಂದ್ರೆ, ನಾವು ಯಾವುದೇ ಪಕ್ಷ ಆಗಲಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸು, ತಮಿಳ್ನಾಡಿನಲ್ಲಿ ನಾನು ನೋಡ್ದಂಗೆ, ನಾನು ಕಾವೇರಿ ನಿಗಮ MD ಆಗಿ ಟ್ರಿಬ್ಯುನಲ್ ಇದನ್ನ ನೋಡುವಾಗ ಅಲ್ಲಿ ಒಂದು ಉತ್ತಮವಾದಂತ ಎಕ್ಸ್ಪರ್ಟ್ ಟೀಮನ್ನ, ಲೀಗಲ್ ಟೀಮು ಮತ್ತು ಇರಿಗೇಷನ್ ಎಕ್ಸ್ಪರ್ಟ್ಸ್ ಅನ್ನ ಒಟ್ಟುಗೂಡಿಸಿ ಅವ್ರು ನಿರಂತರವಾಗಿ ಟ್ರಿಬ್ಯುನಲ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಸೂಚನೆ, ಸಲಹೆ, ಮಾರ್ಗದರ್ಶನ ಕೊಡ್ತಿರ್ತಾರೆ. ಅಡ್ವೊಕೇಟ್ಸ್ಗಳ ಮುಖಾಂತರ ಮಾಹಿತಿ ಕೊಡ್ತಿರ್ತಾರೆ. ಒಂದು ಸಂದರ್ಭದಲ್ಲಿ ಪಾಲ್ಕಿವಾಲಾ ಅವರು ಮತ್ತು ನಮ್ಮ ಕೇಸನ್ನ ರೆಪ್ರೆಸೆಂಟ್ ಮಾಡ್ತಿದ್ದವರು ಬೆಂಗಳೂರಿಗೆ ಬಂದಾಗ ಒಬ್ಬ ಎಂಜಿನಿಯರ್ ಏನು ಕೇಳಿದ್ರು ಅಂದ್ರೆ, ಒಂದು ಬೆಳೆಗೆ 3 ತಿಂಗಳು ನೀರು ಸಾಕು ಅಂತ ಅಂದ್ಬಿಟ್ರು. ನಮ್ಮವರು ಬೇರೆ ಬೇರೆ ಬೆಳೀತಾ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ರೈತನ ಮಗನೇ. ಅದು 3 ತಿಂಗಳಿಂದ 4 ತಿಂಗಳು, 5 ತಿಂಗಳು, 6 ತಿಂಗಳು ಬೆಳೆನೂ ಬೆಳೀತಾ ಇದ್ದಾರೆ ರೈತರು. ನಾವು ಇಷ್ಟಕ್ಕೆ ಇಂಥ ಬೆಳೆಗೆನೆ ಅಂತ ಸೂಕ್ತವಾಗಿ ಲಿಮಿಟ್ ಮಾಡೋಕ್ಕಾಗಲ್ಲ. ಆದ್ರೆ ಖಂಡಿತ ಮೇಕೆದಾಟ ಆಗ್ಲೇಬೇಕು. ನಮ್ಮ ಸರ್ಕಾರ ರಿವೈಸ್ಡ್ DPR ಅನ್ನ ಕಳಿಸಿ, ಅಲ್ಲಿ ನಮ್ಮ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇದೆ, ಅವರಿಂದ ಅನುಮತಿ ತಗೋಬೇಕು.